ನೆಹರು ನಗರದ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಪುಷ್ಯ ಮಾಸದಲ್ಲಿ ಶ್ರೀ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯವರ 8ನೇ ವರ್ಷದ ಉತ್ಸವ, ವಾರ್ಷಿಕೋತ್ಸವ ಹಾಗೂ ಐತಿಹಾಸಿಕ ಪಡಿಪೂಜೆ ಕಾರ್ಯಕ್ರಮಗಳು ಜನವರಿ 2ರಿಂದ 4ರವರೆಗೆ ನಡೆಯಲಿವೆ. ತಿರುವಾಭರಣ ಪೂಜೆ, ಭವ್ಯ ಮೆರವಣಿಗೆ, ಅಭಿಷೇಕ ಹೋಮ ಹಾಗೂ ಪಡಿಪೂಜೆಯೊಂದಿಗೆ ಭಕ್ತರಿಗೆ ತೀರ್ಥ ಪ್ರಸಾದ ವಿತರಣೆ ನಡೆಯಲಿದೆ ಅಂತ ದೇವಸ್ಥಾನ ಟ್ರಸ್ಟ್ ಪ್ರಕಟಿಸಿದೆ. ಕಾರ್ಯಕ್ರಮ ವರ್ಷಕ್ಕೆ ವಿಭಿನ್ನವಾಗಿ ಎಲ್ಲ ಕಾರ್ಯಕ್ರಮ ಜರುಗುತ್ತದೆ. ಸಹಸ್ರಾರು ಭಕ್ತಾದಿಗಳು, ಮಾಲಾಧಾರಿಗಳು ಪ್ರತಿನಿತ್ಯ ನಮ್ಮ ಸನ್ನಿಧಾನದಲ್ಲಿ ಇಲ್ಲೇ ತಂಗಿ, ಇಲ್ಲೇ ಬೆಳಗ್ಗೆ ಅವರಿಗೆ ದಾಸೋಹ, ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ, ಯಾವುದೇ ಅವರಿಂದ ಏನೋ ವಂತಿಕೆ ಚಂದ ಸ್ವೀಕರಿಸಲೇ ದೇವಸ್ಥಾನದ ವತಿಯಿಂದ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಇದಕ್ಕೆಲ್ಲ ಪ್ರೇರಣೆ ನಮ್ಮ ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು, ಗೌರವಾಧ್ಯಕ್ಷರು, ನಮ್ಮ ಗುರುಸ್ವಾಮಿಗಳಂತೂ ಪ್ರತಿ ವಾರ ಶನಿವಾರ ಸಂಜೆ ಅಯ್ಯಪ್ಪನ ದೇವಾಲಯದಲ್ಲಿ ಭಜನೆ ಮತ್ತು ಪ್ರಸಾದ ನಡೆಸಿಕೊಂಡು ಇಲ್ಲಿ ಅಯ್ಯಪ್ಪನ ಸೇವೆಗೆ ತಮ್ಮ ಜೀವನವನ್ನು ಮುಡುಪಾಗಿಟ್ಟಿದ್ದಾರೆ. ಭಗವಂತ ಅವರಿಗೆ, ಅವ್ರ ಕುಟುಂಬಕ್ಕೆ ಒಳ್ಳೇದು ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತಾ, ನಮ್ಮ ಎಲ್ಲ ಕಮಿಟಿ ಟ್ರಸ್ಟಿಗಳು 21 ಜನ ಏನು ಟ್ರಸ್ಟಿಗಳಿದ್ದೀವಿ, ಅದರಲ್ಲಿ ಕೆಲವರು ಪ್ರಮುಖವಾಗಿ 4 ಸ್ವಾಮಿಯೇ ಶರಣಮಯ್ಯಪ್ಪ. ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ದೇವಸ್ಥಾನದಲ್ಲಿ ಆಭರಣ ಪೂಜೆ ಮತ್ತು ಹೋಮ, ಗಣಪತಿ ಹೋಮ, ಸುಬ್ರಹ್ಮಣ್ಯ ಹೋಮ, ಆಹ್ವಾನ ಪೂಜೆ, ಅನ್ನದಾನ, ಮಹಾಮಂಗಳಾರತಿ ಪ್ರತಿ ವರ್ಷದಂತೆ ಇರುತ್ತದೆ. ಪಡಿ ಪೂಜೆ ಇರುತ್ತದೆ. ಮತ್ತು 4ನೇ ತಾರೀಕು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅಯ್ಯಪ್ಪನನ್ನು ಆಶೀರ್ವಾದ ಪಡೆದು ಎಲ್ಲರೂ ಆಶೀರ್ವಾದವನ್ನು ಪಡೆಯಬೇಕು. ಬೇಲೂರು ತಾಲೂಕು ಸಮಸ್ತ ಭಕ್ತಾದಿಗಳು, ಅಯ್ಯಪ್ಪರು ಪ್ರತಿಯೊಬ್ಬರೂ ಬಂದು ಪೂಜೆಯನ್ನು ಸಲ್ಲಿಸಬೇಕಾಗಿ ಕೇಳ್ಕೊತಾ ಇದ್ದೀವಿ. ಸ್ವಾಮಿಯೇ ಶರಣ. ಈ ಸಂದರ್ಭದಲ್ಲಿ ಟ್ರಸ್ಟ್ ಅಧ್ಯಕ್ಷರಾದ YN ಕೃಷ್ಣೇಗೌಡರು, ಖಜಾಂಜಿ BN ದೇವರಾಜು, ಗೌರವಾಧ್ಯಕ್ಷರು ಸಂತೋಷ್, ಕಾರ್ಯಾಧ್ಯಕ್ಷರು ಮೋಹನ್ ಕುಮಾರ್, BB ಟ್ರಸ್ಟ್ ದಯಾನಂದ್ ದನಪಾಲ್ ಇತರರು ಹಾಜರಿದ್ದರು.